ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದು. ಇದು ಎಸ್ಟೀಮ್ ಮಧು ಅಂತಾರೆ, ಅತಿ ಮಧುರ ಅಂತಾರೆ. ಅಂದರೆ ಕೆಲವು ಬ್ರ್ಯಾಂಡೆಡನ್ನು ತೋರಿಸಲು ನಾವು ರೆಡಿಮೇಡ್ ಇರ್ತದೆ. ಅದಕ್ಕೋಸ್ಕರ ನೋಡಿ, ಈ ಥರ ಕಡ್ಡಿ, ಮರದ ಕಡ್ಡಿಯನ್ನು ನುಣ್ಣಗೆ ಪುಡಿ ಮಾಡಿ ಅದನ್ನು ಚೂರ್ಣವಾಗಿ ಮಾರ್ಪಡ್ತಾರೆ. ಚೂರ್ಣ ಯಾವಾಗ ಮಾಡಿಕೊಂಡು ಈ ಥರ ಚೂರ್ಣವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಯಾರ ಮನೆಗೆ ಎಸ್ಟೀಮ್ ಮಧುರ ಇದೆಯೋ, ಎಸ್ಟೀಮ್ ಮಧು ಇದೆಯೋ, ಅತಿ ಮಧುರ ಇದೆಯೋ, ಅಲ್ಲಿ ಅವರಿಗೆ ಯಾವುದೇ BP, ಶುಗರ್ ಏನೂ ಬರಲ್ಲ. ಇದು ಶುಗರ್ ಪೇಷಂಟ್ ಸಹ ತಿನ್ಬೋದು, ಸಿಹಿಯಾಗಿರ್ತದೆ. ಅದು ನ್ಯಾಚುರಲ್ ಇದು, ಮತ್ತು ಶುಗರ್ ಲೆವೆಲನ್ನು ಜಾಸ್ತಿ ಮಾಡಲ್ಲ, ಮತ್ತು BPನೂ ಕಡಿಮೆ ಮಾಡ್ತದೆ. ಅಲ್ಲದೇ ನಮ್ಮ ದೇಹದಲ್ಲಿರುವಂಥ ಅವಯವಗಳನ್ನು ಪುನರ್ನಿರ್ಮಾಣ ಅಂದರೆ ರೀಆಕ್ಟಿವೇಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾಯಿದೆ. ಇದು ನೋವುಗಳಿಗೆ ಮತ್ತು ಈ ಕ್ಯಾನ್ಸರ್ ಅಂತಹ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಆಗಿರ್ತದೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಪರ್ಚೇಸ್ ಮಾಡಿ ಜೇನುತುಪ್ಪದಲ್ಲಿ ತಿಂದರೆ ಇದ್ದದ್ದು ಅಮೃತ. ಇದು ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ. ಅಂದರೆ ನಮ್ಮ ಪ್ರಾಣ ವಾಯುವನ್ನು ಜಾಸ್ತಿ ಮಾಡೋ ಶಕ್ತಿ ಇದಕ್ಕೆ ಜೇನುತುಪ್ಪ ಮತ್ತು ಅತಿ ಮಧುರ ಕಲಸಿ ಸೇವನೆ ಮಾಡೋದ್ರಿಂದ ಇದಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಅಷ್ಟೇ ಇದನ್ನು ಪರ್ಚೇಸ್ ಮಾಡಿ. ಮತ್ತು ಈ ಟೀ ಕಾಫಿಗೂ ಸಹ ಹಾಕ್ಕೋಬೋದು. ಈ ಚಹಾ ಕುಡಿಯುವ ಅಭ್ಯಾಸ ಇದ್ದರೆ ಅದಕ್ಕೆ ಹಾಕ್ಕೋಬೋದು. ಈ ಗ್ರೀನ್ ಟೀ ಮಾಡೋರು ಅದಕ್ಕೆ ಹಾಕ್ಕೋಬೋದು. ಇತ್ಯಾದಿ ಯಾವುದೋ ಮುಖಾಂತರ ಇದು ಹೊಟ್ಟೆಗೆ ಹೋಗೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ. ಎಲ್ಲ ಸರ್ವ ರೋಗಕ್ಕೂ ಇದೊಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಇದು ದಿವ್ಯ ಔಷಧ ಆಗಿದ್ದರಿಂದ ಯಾವುದೋ ಮುಖಾಂತರ ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಬೆನಿಫಿಟ್ ಸಿಗ್ತದೆ. ಈ ಒಂದು ಅತಿ ಮಧುರ ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರು ಸೇವನೆ ಮಾಡಲಿ, ಪ್ರತಿಯೊಬ್ಬರು ಇದು ಮಾಡಿ ಅವರವರ ಬಂದಿರತಕ್ಕಂಥ ಕಾಯಿಲೆಗಳು ದೂರವಾಗಲಿ ಅಂತ ಆಶಿಸುತ್ತಾ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.